ಪುಣ್ಯವಾದಂಥ ಆ ಪಾವಿತ್ರ್ಯವಾದಂಥ ನೆಲ ತಿರುಪತಿಯ ತಿರುಮಲನ ಸನ್ನಿಧಾನದಲ್ಲಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದೆ. ಇವತ್ತು ತಿರುಪತಿಯ ತಿರುಮಲನ ಶ್ರೀ ಶ್ರೀನಿವಾಸನ ಸನ್ನಿಧಿಯಲ್ಲಿ ಸಿಗುವಂತ ಪರಮ ಪಾವಿತ್ರ್ಯವಾದಂಥ ಪುಣ್ಯವಾದಂಥ ಆ ಲಡ್ಡು ಪ್ರಸಾದದಲ್ಲಿ ಈ ಪ್ರಾಣಿಗಳ ಕೊಬ್ಬಿನ ಅಂಶ ಕಲಬೆರಕೆ ಆಗಿದೆ ಅನ್ನೋದು ಯಾವಾಗ ದೃಢವಾಯಿತು, ಇಡೀ ಸನಾತನ ಹಿಂದೂ ಧರ್ಮದ ಕೋಟ್ಯಾನು ಕೋಟಿ ತಿಮ್ಮಪ್ಪನ ಭಕ್ತರಲ್ಲಿ ಒಂದು ಆಘಾತ ಎದುರಾಯಿತು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದೇ ಸನ್ನಿಧಾನಕ್ಕೆ ಬರ್ತಾರೆ. ಶ್ರೀ ಶಾಸ್ತನ ತಿರುಮಲನ ಪುಣ್ಯ ಸ್ಥಳದಲ್ಲಿ ದರ್ಶನವನ್ನ ಮಾಡಿ ಹೋದ್ರೆ ನಮ್ಮೆಲ್ಲ ಪಾಪ ಕರ್ಮಗಳೆಲ್ಲವೂ ಕೂಡ ಪಾವಿತ್ರ್ಯವಾಗಿ ಎಲ್ಲವೂ ಕೂಡ ಉತ್ತಮವಾದಂಥ ಬದುಕು ಸಿಗುತ್ತೆ ಅಂತ ಹೇಳಿ ಬರ್ತಾರೆ. ಆದರೆ ಶ್ರೀ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಸಿಗುವಂಥ ವಿಶ್ವವಿಖ್ಯಾತ ಪರಮ ಪವಿತ್ರವಾದಂಥ ಲಡ್ಡುವಿನಲ್ಲಿ ಈ ಹಿಂದಿನ ಅವಧಿಯಲ್ಲಿ ಕಲ್ಮಶ ಬೆರೆತಿತ್ತು ಅನ್ನೋದು ಎಷ್ಟು ಆಘಾತ ಆಗಿದೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ದಿಗ್ಭ್ರಮೆಯಲ್ಲಿದ್ದಾರೆ. ಕರ್ನಾಟಕದಿಂದಲೂ ಕೂಡ ಸಾವಿರಾರು ಜನ ಪ್ರತಿದಿನವೂ ಬರ್ತಾರೆ. ಗಂಟೆ ಗಂಟೆ ಕಾದು 2-3 ದಿನ ಕಾದು ತಿಮ್ಮಪ್ಪನ ದರ್ಶನವನ್ನ ಮಾಡಿ ಹೋಗುವಂಥ ಆ ಭಕ್ತರಿಗೆ ಇವತ್ತು ಈ ಹಿಂದಿನ ಸರ್ಕಾರ ಮಾಡಿದಂತಹ ದ್ರೋಹದ ಬಗ್ಗೆ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಕರ್ನಾಟಕದಿಂದ ಬಂದಿರುವಂತ ಹಲವಾರು ಭಕ್ತರಿದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ನಾವು ಉಡುಪಿಯಿಂದ, ಕುಂದಾಪುರದಿಂದ ಬಂದಿರೋದು, ಸಿರಿಯಾರದಿಂದ ಬಂದಿರೋದು. ರಾಘವೇಂದ್ರ ಅಂತ ನನ್ನ ಹೆಸರು. ತಾವು ಸರ್? ನಾವು ಸಹ ಉಡುಪಿ ಬಾರ್ಕೂರಿಂದ. ತಾವು ಸರ್? ಉಡುಪಿ ಸೈಬ್ರಗಟ್ಟೆ ಹತ್ರ. ಸರ್, ಲಡ್ಡು ಪ್ರಸಾದ ತಂದಿದ್ದೀರಾ? ತಂದಿದ್ದೀನಿ ಸರ್. ತೋರಿಸಿ ಸರ್ ಒಂದ್ಸಲ. ಇವಾಗಿರುವಂತಹ ಲಡ್ಡು, ಹಿಂದೆ ಇರುವಂತಹ ಲಡ್ಡು ಇವಾಗ ಘಮ 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 ಅಂತ ಇದೆ. ನಂದಿನಿ ತುಪ್ಪದಿಂದ ಮಾಡಿದಾಗಿದೆ. ಮೋಸ್ಟ್ಲಿ ನಂದಿನಿ ತುಪ್ಪನೇ ಇರ್ಬೋದು. ತುಂಬ ಚೆನ್ನಾಗಿದೆ. ಈ ಹಿಂದಿನ ಲಡ್ಡು ಬಗ್ಗೆ ಕೇಳಿದರೆ ಬೇಜಾರಾಯ್ತು, ಯಾಕಂದ್ರೆ ನಾನು ಬಂದಿಲ್ಲ. ಬಟ್ ಇವಾಗ ಬಂದಿರುವಂಥ ರಿಪೋರ್ಟ್ಗಳನ್ನೆಲ್ಲ ಕೇಳಿದಾಗ ತುಂಬ ಬೇಜಾರಾಯ್ತು. ನಮ್ಮ ಸನಾತನ ಧರ್ಮವನ್ನು ಎಷ್ಟು ಇವರು ಕೀಳಾಗಿ ಮಾಡ್ತಾರಂದರೆ, ಕೀಳಾಗಿ ನೋಡ್ತಾರಂದರೆ ತುಂಬ ಬೇಜಾರಾಗ್ತಾ ಇದೆ. ದನದ ಮಾಂಸದ ಕೊಬ್ಬನ್ನು ಹಾಕ್ತಾರಂತ, ಬೇರೆ ಬೇರೆ ಕಲ್ಮಶಗಳನ್ನೆಲ್ಲ ಹಾಕಿ ಇವರು ಮಾಡುವಂಥ ಲಡ್ಡಿನಲ್ಲಿ ಮೋಸ, ಇದರಲ್ಲೂ ಸಹ ದೇವರ ಹೆಸರಿನಲ್ಲೂ ಸಹ ಇವರು ಲಾಭವನ್ನು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ತುಂಬ ಬೇಜಾರಾಗ್ತದೆ. ನೋಡಿ, ಈ ಹಿಂದೆ ಕರ್ನಾಟಕದ ನಂಬರ್ 1 KMF ತಾವು ಮ್ಯಾನುಫ್ಯಾಕ್ಚರ್ ಮಾಡುವಂತ ತುಪ್ಪವನ್ನು 50 ವರ್ಷಗಳಿಂದ ಶ್ರೀ ಧರ್ಮ ಈ ಪುಣ್ಯ ಸ್ಥಳದಲ್ಲಿ ಲಡ್ಡು ತಯಾರಿಕೆ ಕೊಡ್ತಾ ಇತ್ತು. ಈ 4 ವರ್ಷದಲ್ಲಿ ಕರ್ನಾಟಕದಿಂದ ತುಪ್ಪ ಸರಬರಾಜು ಆಗಿಲ್ಲ. AR ಗ್ರೂಪ್ ತಮಿಳುನಾಡಿನ ಕಂಪನಿ ಕೊಟ್ಟಿತ್ತು. ಆಗ ಅದರಲ್ಲಿ ಹಂದಿಯ ಮಾಂಸದ ಕೊಬ್ಬು, ಹಾಗೆ ದನದ ಮಾಂಸದ ಕೊಬ್ಬು, ಟಯಾನ, ಅದರ ಜೊತೆಗೆ ಮೀನಿನ ಎಣ್ಣೆ ನಾವು ಪರಮ ಪವಿತ್ರ ಅಂತ ಹೇಳಿ ಭಾವಿಸುವಂತಹ ಲಡ್ಡಿನಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದೆಷ್ಟು ನೋವಾಯ್ತು ಸರ್ ವಿಚಾರ ಕೇಳಿ. ತುಂಬ ನೋವಾಯಿತು. ಇವರು ಒಂದು ಸನಾತನ ಧರ್ಮವನ್ನು ಕೊಲೆ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಿದ್ದಾರಂತ ತುಂಬ ಬೇಜಾರಾಗ್ತದೆ. ಈ ಮುಂದಿನ ಸರ್ಕಾರ ಇದೇ ರೀತಿ ಮಾಡಬೇಡಿ. ನಂದಿನಿ ತುಪ್ಪವನ್ನು ಬಳಸಿ, ಯಾಕಂದರೆ ನೀವು ಹೇಳಿದಾಗ ನಂಬರ್ 1 ತುಪ್ಪ, ಯಾವುದೇ ಕಲಬೆರಕೆ ಬರದಂಥ ತುಪ್ಪ. ಎಲ್ಲರೂ ಸಹ ಒಂದು ನಂಬಿಕೆಯಿಂದ ನಾವು ಇಲ್ಲಿಗೆ ಬರ್ತೇವೆ. ನೀವು ಲಡ್ಡಿನಲ್ಲೆಲ್ಲ ಮೋಸ ಮಾಡಬೇಡಿ ಅಂತ ಹೇಳ್ತೇನೆ ಅಷ್ಟೇ. ಸರ್, ಇದು ಕೇವಲ ಲಡ್ಡುವಿನಲ್ಲಿ ದನದ ಮಾಂಸದ ಕೊಬ್ಬನ್ನು ಬಳಸಿದ ಮಾತ್ರ ಅಲ್ಲ, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಇವರು. ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದಿದ್ದಾರೆ. ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಆ ಒಂದು ಮೂಲ ಅಸ್ತಿತ್ವಕ್ಕೆ ಕೊಳ್ಳಿಪೆಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತಾವೇನು ಹೇಳ್ತೀವಿ? ಸರಿ ಸರ್, ಸರಿಯಾಗಿದೆ. ಹಾಗೆ ನೋವಾಗತ್ತಿದ್ನಲ್ಲ ನೋಡಿ. ತುಂಬ ಬೇಜಾರಾಯಿತು. ಫಸ್ಟ್ ಟೈಮ್ ಬಂದಿರೋದು ತಿರುಪತಿ, ಇದೇ ಫಸ್ಟ್ ಟೈಮ್. ಮತ್ತೆ ತಿರುಪತಿ ಅಂತ ಹೇಳಿದ್ರೆ ಲಡ್ಡು ಸರ್. ಇಲ್ಲಿ ತಿರುಪತಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮನೆ ಪಕ್ಕದವ್ರು ಹೇಳ್ತಾರೆ ಲಾಡು ತಗೊಂಡ್ ಬಾ ಅಂತ, ಲಡ್ಡು ತಗೊಂಡ್ ಬಾ ಅಂತ. ಆ ಪವಿತ್ರ ಪ್ರಸಾದ ಅದು. ಆ ಪವಿತ್ರ ಪ್ರಸಾದದಲ್ಲಿ ಅವ್ರಿಗೆ ಗೊತ್ತಿಲ್ಲ ದನದ ಮಾಂಸದ ಕೊಬ್ಬಿದೆ ಅಂತ ಹೇಳಿ. ಈ ಹಿಂದೆ ಬಂದವರಿಗೆ ಬಹುಶಃ ಅವರಿಗೆಲ್ಲ ಎಷ್ಟು ಆಘಾತ ಆಗುತ್ತೆ, ಅವ್ರ ಭಾವನೆಗೆ ಎಷ್ಟು ನೋವಾಗಿರ್ಬೋದು. ತುಂಬಾ ಆಘಾತ ಆಯ್ತು ಸರ್, ನಮ್ಗೆ ಇದು ಕೇಳಿಯೇ ಆಘಾತ ಆಯ್ತು. ಬರುವಾಗಲೂ ನಾವು ಬೇಜಾರದಲ್ಲೇ ಬಂದಿತ್ತು ಸ್ವಲ್ಪ. ಅಲ್ಲ, ಹೀಗೆಲ್ಲ ಅದೇ ಚರ್ಚೆಯಲ್ಲೇ ಬಂದಿತ್ತು. ನಾವು ಹೀಗೆಲ್ಲ ಆಗ್ತಿತ್ತು. ನಾವು ವರ್ಷ ಬರ್ತಾ ಇತ್ತು. ದನದ ಮಾಂಸದ ಉಂಡೆ ಸಿಕ್ಕಿದೆ, ತಗೋ ನಿನಗೆ ಅಂತ ಹೇಳಿ ಅವನಿಗೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಳಿದಾಗ ಹಿಲಲಾಗ್ತಾ ಬಂದ್ವಿ ಅವನಿಗೆ. ಅದಕ್ಕೋಸ್ಕರ ತುಂಬಾ ಬೇಜಾರಾಯ್ತು ಸರ್ ಹಾಗೆಲ್ಲ ಕೇಳಿದ್ರೆ. ಹಿಂಗೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ಅದು ಯಾರೇ ಆಗಿಲ್ಲ, ರಾಜಕೀಯ ಕಾರಣಕ್ಕೋಸ್ಕರ ಮಾಡಿದ್ರು, ಅಥವಾ ಹಿಂದೂ ಧರ್ಮಕ್ಕೊಂದು ಚ್ಯುತಿ ತರಬೇಕು ಅಂತ ಮಾಡಿದ್ರು, ಅಥವಾ ನಮ್ಮ ಭಾವನೆಗಳನ್ನ ಕೆರಳಿಸ್ಬೇಕಂತ ಮಾಡಿದ್ರು, ಅಥವಾ ನಮ್ಮನ್ನ ಒಡಿಬೇಕಂತ ಮಾಡಿದ್ರು, ಆದ್ರೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್ ಅವ್ರಿಗೆ. ಸರ್, ಶಿಕ್ಷೆ ದೇವರೇ ಕೊಟ್ಟಾಗಿದೆ ಸರ್, ತಿಮ್ಮಪ್ಪನೇ ಕೊಟ್ಟಾಗಿದೆ. ಈ ಹಿಂದೆ ಇದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು ತಾವು ಈಗ ಮಾಜಿಯಾಗಿದ್ದಾರೆ. ಹೌದು ಸರ್, ಮಾಜಿ ಆಗಿದೆ. ಹೌದೌದು. ಚಂದ್ರಬಾಬು ನಾಯ್ಡು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೇ ಹೇಳಿದ್ರು,
ಆಂಧ್ರ ಪ್ರದೇಶದ ಸ್ವಚ್ಛತೆ ತಿರುಪತಿಯ ಶ್ರೀ ಸನ್ನಿಧಾನದಿಂದಲೇ ಮೊದಲ ಹೆಜ್ಜೆ ಅಂತ ಹೇಳಿದ್ರು. ಅದರ ಮೊದಲ ಹೆಜ್ಜೆ ನಾವು ಗಮನಿಸ್ತಾ ಇದ್ದೀವಿ. ಹೌದೌದು ಅವು ಅದೇ ರೀತಿ ಒಳ್ಳೇದಾಗ್ಲಿ ಅಂತ. ಹೌದು, ಅಂದ್ರೆ ಅವು ಬಂದ ಮೇಲೆ ಸ್ವಲ್ಪ ಚೇಂಜಸ್ ಆಯಿತು. ಅಂದ್ರೆ ಸ್ವಲ್ಪ ಹಿಂದೂಯಿಸಂ ಬಗ್ಗೆ ಸಪೋರ್ಟ್ ಮಾಡ್ತೇವೆ ಅವು. ಮುಂಚೆ ಜಗನೆಲ್ಲ ಅಷ್ಟು ಸಪೋರ್ಟ್ ಇರಲಿಲ್ಲ. ಈಗ ಚಂದ್ರಬಾಬು ನಾಯ್ಡು ಬಂದ ಮೇಲೆ ಹಿಂದುತ್ವದ ಬಗ್ಗೆ, ಹಿಂದೂ ದೇವಸ್ಥಾನದ ಬಗ್ಗೆ ಸ್ವಲ್ಪ ಕಾಳಜಿ ಮಾಡ್ತೇವೆ. ಹಾಗಾಗಿ ನಮ್ಗೆ ತುಂಬ ಖುಷಿ. ಮತ್ತು ನಮ್ಮ ನಂದಿನಿ ತುಪ್ಪದ ಬಗ್ಗೆ ಹೇಳೋದು ಬೇಡ. ಅಂದರೆ ನಾವು ಪ್ರಸಾದದಲ್ಲೇ ದೇವರನ್ನು ಕಾಣುವಾಗ, ಅಂದರೆ ಪ್ರಸಾದದಲ್ಲಿ ಹೀಗೆಲ್ಲ ಆಗ್ತದೆ ಅಂತದ್ದು ಬಹಳ ಬೇಜಾರಾಗ್ತದೆ. ಅಂದರೆ ಇನ್ನಾದರೂ ಇದೆಲ್ಲ ಸರಿಯಾಗಲಿ ಅಂತ ನಮ್ಮ ಒಂದು ಆಶೆ. ಒಳ್ಳೆ ಮಾತು ಹೇಳಿದ್ರು ಇವರು. ನಾವು ಹಿಂದೂಗಳು, ನಾವು ಸನಾತನಿಗಳು ಪ್ರಸಾದ ದೇವರಿಗೆ ನೈವೇದ್ಯ ಮಾಡಿದಂಥ ದೇವರ ಕಾಲಡಿಯಿಂದಂತ ಪಡೆದಂಥ ತೀರ್ಥ ಪ್ರಸಾದವನ್ನ, ಅದರಲ್ಲಿ ದೇವರನ್ನ ಕಾಣೋರು ನಾವು. ಅಂಥದ್ರಲ್ಲಿ ಇವರು ರಕ್ತ ಬೆಸೆದಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ನೋವಾಗುತ್ತೆ. ತುಂಬ ನೋವಾಗುತ್ತೆ. ಹಿಂದೂಗಳು ಅದು ವೆಂಕಟರಮಣ ನಂಬಿ ಇಲ್ಲಿಗೆ ಶ್ರೀನಿವಾಸನ ನಂಬಿ ಬರ್ತಾರೆ. ದಯವಿಟ್ಟು ಅವರ ಭಾವನೆಗಳಿಗೆ ಧಕ್ಕೆ ತರಬೇಡಿ. ಈ ಹಿಂದೆ ಆಗಿದ್ದು ಅದು ದೇವರ ನೋಡಿ ಆಯಿತು. ಯಾಕಂತ ಹೇಳಿದ್ರೆ ಅವರು ನೀವು ಹೇಳಿದಾಗೆ ಮಾಜಿ ಆಗಿ ಆಯಿತು. ಇವಾಗ ಮುಂದೆ ಇದ್ದವರು ಈ ರೀತಿ ತಪ್ಪನ್ನು ಮಾಡಬೇಡಿ. ಆದಷ್ಟು ಜಾಗೃತಿ ವಹಿಸಿ. ಯಾಕಂದರೆ ಕೋಟ್ಯಾಂತರ ಜನ, ದಿನನಿತ್ಯ ಲಕ್ಷಾಂತರ ಜನ ಬರುವಂತಹ ಸ್ಥಳ ಇದು. ದಯವಿಟ್ಟು ಅದನ್ನು ಸ್ವಲ್ಪ ಗಮನವನ್ನು ಹರಿಸಿ ಅಂತ ನಾವು ಕೇಳ್ತೇವೆ. ನೋಡಿ, ಇದು ಭಕ್ತರು ದೂರಗಳಿಂದ ತಿಮ್ಮಪ್ಪನ ದರ್ಶನಕ್ಕಾಗಿ ಬಂದಿರುವಂತ ಭಕ್ತರು ಹೇಳ್ತಿರುವಂತ ಮನಸ್ಸಿನ ಮಾತಿದು. ನಮ್ಮ ಭಾವನೆಗಳ ಜೊತೆಲಿ ಆಟ ಆಡಬೇಡಿ, ದೇವರು ನಿಮ್ಮನ್ನ ಕ್ಷಮಿಸೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ತಿರುಮಲ. ತಿರುಪತಿಯ ತಿಮ್ಮಪ್ಪ ವಿಶ್ವದಾದ್ಯಂತ ಪವಿತ್ರವಾದಂತ ತಿರುಪತಿಯ ತಿಮ್ಮಪ್ಪನ ಈ ಪುಣ್ಯ ಸ್ಥಾನಕ್ಕೆ ಬರುವ ಲಕ್ಷಾಂತರ ಜನ, ಕೋಟ್ಯಾಂತರ ಭಕ್ತರು ಇವತ್ತು ತಿರುಪತಿಯ ತಿಮ್ಮಪ್ಪನ ಆ ಪಾವಿತ್ರ್ಯವಾದಂತ ಪುಣ್ಯ ಪ್ರಸಾದದಲ್ಲಿ ದನದ ಮಾಂಸದ ಕೊಬ್ಬು, ಹಂದಿಯ ಮಾಂಸದ ಕೊಬ್ಬು, ಮೀನಿನ ಎಣ್ಣೆ ಇದೆ ಅನ್ನೋ ವಿಚಾರ ಲ್ಯಾಬೊರೇಟರಿಯಲ್ಲಿ ಸಾಬೀತಾದ ತಕ್ಷಣ ಎಲ್ಲರೂ ದಂಗಾಗಿ ಹೋಗಿದ್ರು. ಕರ್ನಾಟಕದಿಂದ ಬರುವಂತ ದೇಶದ ನಂಬರ್ 1 ತುಪ್ಪ ನಂದಿನಿ ತುಪ್ಪವನ್ನ 4 ವರ್ಷದ ಹಿಂದೆ, ಸುಮಾರು 50 ವರ್ಷಗಳಿಂದ ತಿರುಪತಿಯ ಲಡ್ಡು ತಯಾರಿಕೆಗೆ ಬಳಸ್ತಾ ಇದ್ದಂತ ತುಪ್ಪವನ್ನ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರ ಕರ್ನಾಟಕದ ತುಪ್ಪವನ್ನ ತ್ಯಜಿಸುತ್ತೆ, ನಿರಾಕರಿಸುತ್ತೆ. ಅದಾದ ನಂತರ ಇವರು AR ಫುಡ್ ಪ್ರೈವೇಟ್ ಲಿಮಿಟೆಡ್, ತಮಿಳುನಾಡಿನ ಒಂದು ಕಂಪನಿಯಿಂದ ತುಪ್ಪವನ್ನ ತರಿಸ್ತಾರೆ. ಕಳಪೆ ಮಟ್ಟದ ತುಪ್ಪವನ್ನ ಇವತ್ತು ಲ್ಯಾಬೊರೇಟರಿಯಲ್ಲಿ ನೋಡಿದಾಗ ಇಂಥದ್ದೆಲ್ಲ ಇದೆ ಅನ್ನೋದು ಗೊತ್ತಾಗಿದೆ. ಸದ್ಯ ಆಂಧ್ರ ಪ್ರದೇಶದ ನೂತನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಆರಂಭದಲ್ಲಿ ಹೇಳಿದ್ರು, ಆಂಧ್ರ ಪ್ರದೇಶವನ್ನ ಸ್ವಚ್ಛ ಮಾಡುವ ಕಾರ್ಯ ಇದೇ ಶ್ರೀ ತಿರುಪತಿ ಕ್ಷೇತ್ರದಿಂದ ಆಗತ್ತೆ ಅಂತ ಹೇಳಿದ್ರು. ಅದರ ಮೊದಲ ಹಂತದ ಒಂದು ಕೆಲಸವೋ ಏನೋ ಇದು. ತಿರುಪತಿಯ ಲಡ್ಡುವಿನಲ್ಲಿರುವಂತ ಈ ಕಲ್ಮಶವನ್ನ ಜನರಿಗೆ ನೋಡಿ ಹಿಂಗಿದೆ ಅನ್ನೋ ಮೂಲಕ ಮತ್ತೆ ಆ ಪಾವಿತ್ರ್ಯತೆಯನ್ನ ಕಾಪಾಡುವತ್ತ ಮುಂದಡಿ ಇಟ್ಟಿದ್ದಾರೆ. ಕರ್ನಾಟಕದಿಂದ ಕೋಟ್ಯಾಂತರ ಭಕ್ತರು ಇಲ್ಲಿವರೆಗೂ ಬಂದಿದ್ದಾರೆ, ಬರ್ತಾನೆ ಇರ್ತಾರೆ. ಕೆಲ ಭಕ್ತರು, ತಿಮ್ಮಪ್ಪನ ಭಕ್ತರು ನನ್ನ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮಹಿಳೆಯರು ಕೂಡ ಇದ್ದಾರೆ, ಪುರುಷರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಸರ್, ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾವೊಂದು 8 ಜನ ಬಂದಿದ್ದೀವಿ. ನಮ್ಮ ಸ್ನೇಹಿತರದ್ದು ಹುಟ್ಟಿದ ಹಬ್ಬ ಮಂಜುನಾಥ್ ಅನ್ನೋರ್ದು ಇತ್ತು. ಆ ಹುಟ್ಟಿದ ಹಬ್ಬದ ಸೆಲೆಬ್ರೇಷನ್ಗೆ ಅಂದ್ಬಿಟ್ಟು ನಾವಿಲ್ಲ. ತಿರುಪತಿಯ ಪುಣ್ಯ ಪ್ರಸಾದ ಲಡ್ಡು, ಅದರಲ್ಲಿ ಪ್ರಾಣಿಗಳ ದೇಹದ ಕಲ್ಮಶ ಇತ್ತು ಅಂತ ಹೇಳಿದಾಗ ತಮ್ಗೆ ಎಷ್ಟು ಆಘಾತ ಆಯ್ತು ಸರ್? ನಮಗೆ ಭಾರಿ ನೋವಾಯಿತು. ನಮಗೆ ತುಂಬ ಹಿಂಗೆಲ್ಲ ನಮಗೆ ಕೊಟ್ಟೈತಲ್ಲ ಇವ್ರ ಸರ್ಕಾರ ಅಂತ ಭಾರಿ ಬೇಜಾರಾಯಿತು. ಇವಾಗ ನಮಗೆ KMF ಕರ್ನಾಟಕದ್ದು KMF ಕೊಟ್ಟಿರೋದಕ್ಕೆ ಭಾರಿ ಸಂತೋಷ ಆಯ್ತಾ ಇದೆ, ಭಾರಿ ಸಂತೋಷ ಆಯಿತು. ಆಮೇಲೆ ಇವಾಗ ಬರ್ತಾ ನಾವು ಲಾಡು ಸ್ಮೆಲ್ಗೆನೆ ತುಂಬ ಗಮ್ ಅಂತ ಆಯಿತು ಸರ್. ನಮಗೆ ತುಂಬ ಒಳ್ಳೆ ಗಮ್ ಅಂತ ಆಯಿತು, ಒಳ್ಳೆ ಕ್ವಾಲಿಟಿ. ನೋಡಿ, ಹಿಂದೂ ಸನಾತನ ಧರ್ಮ ಅದರ ಪ್ರಮುಖವಾದಂಥ ಕ್ಷೇತ್ರ ತಿರುಪತಿಯ ತಿಮ್ಮಪ್ಪ ಅಂತ ಹೇಳಿದ್ರೆ ನಮ್ಮ ದೇಶ ಮಾತ್ರ ಅಲ್ಲ, ವಿಶ್ವದ ಮೂಲೆ ಮೂಲೆಯಿಂದ ಬರ್ತಾರೆ. ಒಂದು ಪಾವಿತ್ರ್ಯವಾದಂಥ ಮನೋಭಾವನೆಯಿಂದ ಬರ್ತಾರೆ. ಅವ್ರ ಮನಸ್ಸಲ್ಲಿ ಏನೂ ಇಲ್ಲ, ರಾಜಕಾರಣ ಇಲ್ಲ, ಮತ್ತೊಂದಿಲ್ಲ, ಮಣ್ಣು ಇಲ್ಲ, ಏನೂ ಇಲ್ಲ. ಅವ್ರ ಮನಸ್ಸಲ್ಲಿರೋದು ನಿಷ್ಕಲ್ಮಶವಾದಂಥ ಭಕ್ತಿ. ಆದರೆ ಈ ಹಿಂದಿನ ಸರ್ಕಾರ ಇಂಥದ್ದೆಲ್ಲ ಮಾಡಿದೆ ಅಂತ ಹೇಳಿ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೊಳ್ಳಲ್ಲ ಸರ್? ಭಾರಿ ನೋವಾಯಿತು ಸರ್. ನಮ್ಮ ಜನಗಳಿಗೆ ಈ ಥರ, ನಮ್ಮ ಧರ್ಮದ ಜನಗಳಿಗೆ ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿ ನಮಗೆ ತಿನ್ನಿಸಿದ್ರಲ್ಲ, ಯಾರಿಗೆ ತಿನ್ನಿಸಿದ್ರು ನಮಗೆ ತಿನ್ನಿಸ್ದಂಗೆ ಲೆಕ್ಕ ಆಯಿತು. ಅವರು ಜಗನ್ ಸರ್ಕಾರ ಈ ಥರ ಮೋಸ ಮಾಡೈತೆ ಅಂತ ನಮಗೆ, ನಮ್ಮ ಧಾರ್ಮಿಕ ಭಾವನೆಗೆ ಅವರು ಧಕ್ಕೆ ತಂದಿದ್ದಾರೆ. ಜಗನ್ ಅವರು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದವ್ರೆ. ಆಮೇಲೆ ಇವರು ಚಂದ್ರಬಾಬು ನಾಯ್ಡು ಅವರು
ನಾವು ಅವರು ಏನಪ್ಪ ಪ್ರಮಾಣ ವಚನ ಸ್ವೀಕರಿಸಿದಾಗಲೇ ಹೇಳಿದ್ರು, ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ತೀನಿ ಎಲ್ಲ ಆ ಥರ ಫಸ್ಟು ತಿರುಪತಿಗೆ ಒಂದು ಹೆಜ್ಜೆ ಇಕ್ಕವ್ರೆ. ಇದೇ ಥರ ನಮ್ಮ ಧಾರ್ಮಿಕಕ್ಕೆ ಏನು ತೊಂದರೆ ಆಗದಿರಂಗೆ ಮಾಡಲಿ. ಸರ್ ಏನೇ ಆಗಲಿ ಸರ್, ರಾಜಕೀಯ ಏನೇ ಇರಲಿ ಸರ್, ನಮ್ಮ ಧರ್ಮದ ನಮ್ಮ ಮೂಲ ಅಸ್ತಿತ್ವದ ಜೊತೆಲಿ ಯಾರು ಆಟ ಆಡಬಾರ್ದು ಸರ್, ಯಾರು ನಮ್ಮ ಭಾವನೆಗಳನ್ನ ಕೆರಳಿಸಬಾರ್ದು. ಇಲ್ಲ ಈ ನಮ್ಮಣ್ಣವರೆಲ್ಲ ಹೇಳಿದ್ರಲ್ಲ, ನಮಗೆ ಯಾರು ನಮಗೆ ಹಿಂಗೆ ಕೆರಳಿಸೋದಾಗ ಈ ಥರ ಇವಾಗ ಜಗನ್ ಅವ್ರಿಗೆ ಉತ್ತರ ಕೊಟ್ಟವ್ರೆ ಜನಗಳೇನೆ. ದೇವರೇ ಏನು ಶಿಕ್ಷೆ ಕೊಡಬೇಕು ಸರ್? ದೇವ್ರ ಶಿಕ್ಷೆನೇ ಇದು ಕೊಟ್ಟಿರಂಗೆ ಇನ್ನ ಜಾಸ್ತಿ ಶಿಕ್ಷೆ ಆಗುತ್ತೆ. ಕಾನೂನಾತ್ಮಕವಾಗೂ ಅವ್ರಿಗಾಗಬೇಕು. ಈಗ ಒಂದು ಶಿಕ್ಷೆ ಸರ್ಕಾರ ಕೊಟ್ಟಿದೆ, ದೇವರು ಕೊಟ್ಟಿದೆ, ಇನ್ನ ಶಿಕ್ಷೆ ಆಗಲಿ, ಪಾವಿತ್ರ್ಯತೆ ಹಾಗೇ ಮುಂದುವರಿಯಲಿ ಅಂತ ಹೇಳ್ತೀವಿ. ಹೌದು. ನಾವೆಲ್ಲರೂ ಒಂದೇ ಕಡೆಯಿಂದ ಬಂದಿರೋರು ಸರ್. ಹೌದು ಸರ್, ಹೌದು ಸರ್, ತುಂಬಾ ಆಘಾತ ಆಗಿದೆ ಸರ್. ಪ್ರಸಾದ ಹೆಂಗಿತ್ತು ಸರ್? ತಾವು ಎಷ್ಟು ಸಮಯಕ್ಕೊಮ್ಮೆ ಬರ್ತೀರಿ ಇಲ್ಲಿ? ಸರ್ ನಾವು ಸುಮಾರು ನಾನು ತುಂಬಾ ವರ್ಷದಿಂದ ಬಂದಿದ್ದು, ಈಗ ನಾವು ಇವಾಗ ಬಂದಿರೋದು 2ನೇ ಸಲ ಬರ್ತಾ ಇರೋದು. ಈಗ ನಮಗೆ ಪ್ರಸಾದ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಾವೆಲ್ಲ ಮಾತಾಡೋದಕ್ಕೆ. ಸರ್ ಹೇಳಿ, ಏನ್ ಹೇಳ್ತೀರಿ ಸರ್? ಸರ್ ನಾ ಸೋಲಾಪುರ ಮಹಾರಾಷ್ಟ್ರದಿಂದ ಬಂದೀನಿ. ನಾವು ಇದೆಲ್ಲ ಏನು ನಡೆದದ ಚರ್ಚೆ ಅದೆಲ್ಲ ಕೇಳೀನಿ. ಇದು ಭಾಳ ಅಂದ್ರೆ ಎದಿಗೆ ನೋವಾಗಿದೆ ಅಕ್ಷರಶಃ. ನಂದು ಒಂದೇ ಹೇಳಿಕೆ ಅದ, ಇವೆಲ್ಲ ನಮ್ದು ಹಿಂದೂಂದು ಏನು ದೇವ್ರ ಗುಡಿ ಅವಲ್ಲ ಅದ್ರ ಮೇಲೆ ಸರ್ಕಾರ ಕಂಟ್ರೋಲ್ ಫಸ್ಟ್ ಟೈಮ್ ತಾಬಡ್ತೋಬ ತೆಗೆದು ಬಿಡ್ಬೇಕು. ಅದು ಯಾರು ಟ್ರಸ್ಟ್ ಮಾಡಿ ಎಲ್ಲ ಏನು ವೇದಶಾಸ್ತ್ರ ಪಂಡಿತ್ ಬ್ರಾಹ್ಮಣರು ಇರ್ತಾರೆ ಅವ್ರ ಕಡೆ ಅದು ಕೊಟ್ಟರೆ ಎಲ್ಲ ವ್ಯವಸ್ಥಿತ ನಡೀತದೆ ನಾನು ಹೇಳಿಕೆ. ಸರ್ ನೋಡಿ, ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ಆಗಿದೆ ಸರ್. ಈ ರೀತಿ ಮಾಡೋದು ನಮ್ಮ ಹಿಂದೂ ಸನಾತನ ಧರ್ಮದ ಮೂಲ ಅಸ್ತಿತ್ವಕ್ಕೆ ಕೊಡಲಿ ಪೆಟ್ಟು ಕೊಟ್ಟಂಗಲ್ವಾ ಸರ್? ಹೌದೌದು, ಖರೆ ಅದು, ಅಗ್ದಿ ಖರೆ ಅದು, ಕೊಡ್ಲಿ ಪೆಟ್ಟೆ ಅದು. ಸೊ ಇದಕ್ಕೆ ಜಾಸ್ತಿ ಅದರದ್ದು ಎಲ್ಲ ಎನ್ಕ್ವೈರಿ ಮಾಡಿ ಯಾರು ಕಲ್ಪ್ರಿಟ್ಸ್ ಇದ್ದಾರೆ ಅವ್ರಿಗೆ ಭಾಳ ಶಿಕ್ಷೆ ಆಗ್ಬೇಕು ಅವ್ರಿಗೆ.